ಅದರಲ್ಲೂ ಪ್ರಮುಖವಾಗಿ ಜಪಾನ್ ಭಾಗದಲ್ಲಿ ಏನಾಗ್ಬೋದು ಹೇಗಾಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ದಿನೇಶ್ ಸರ್, ನಾನು ನಿಮ್ಮನ್ನೇ ಕೇಳ್ತೀನಿ. ಓಕೆ, ಶನಿವಾರ ಅನ್ನುವಂತಹ ನೀವೇನಾದರೂ ನಂಬರ್ ಗಿಂಬರ್ ಅಥವಾ ದಿನ ಹೇಗಿದೆ ಅಂತ ಹೇಳ್ಬೋದಾ? ನೀವು ಜ್ಯೋತಿಷ್ಯದ ಪ್ರಕಾರ ಹೋಗೋದಾದ್ರೆ, ಸೈನ್ಸ್ ಬಗ್ಗೆ ನಾನು ನಿಮ್ಮನ್ನು ಆಲ್ರೆಡಿ ಕೇಳಿದೆ. ಓಕೆ, ಸಿ ಆಸ್ ಪರ್ ಇನ್ ಕೇಸ್ ಹೌದು ಸರಿ ಇಲ್ಲ ನಂಬರ್ ಅಥವಾ ದಿನ ಅನ್ನೋದಾದ್ರೆ ಅದು ಕೇವಲ ಆ ಭಾಗಕ್ಕೆ ಮಾತ್ರ ಸೀಮಿತ. ನ್ಯೂಮರಾಲಜಿ ಪ್ರಕಾರ 5th ಚೆನ್ನಾಗೇ ಇದೆ ಅಂತ ಹೇಳ್ತಾರಲ್ಲ, 5ನೇ ತಾರೀಕು ಹುಟ್ಟಬೇಕು 6ನೇ ತಾರೀಕು ಹುಟ್ಟಬೇಕು ಅಂತಾರಲ್ಲ. ಮತ್ತೆ ಅದು ಡೇಂಜರು ಆದರೆ ಮತ್ತೆ 8ನೇ ತಾರೀಕು ಬಂದಿದ್ರೆ ಅದು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗಿರೋದು, 8 ಅಂತಂದಾಗ ಅಥವಾ 4 ಅಂತಂದಾಗ. ಸೊ ಅವತ್ತಿನ ದಿವಸದ ಒಂದು ಗ್ರಹಸ್ಥಿತಿನ ನಾವು ನೋಡಬೇಕಾದ್ರೆ ಆಂಗ್ಯುಲರ್ ಪ್ಲಾನೆಟರಿ ಪೊಸಿಷನ್ಸ್ ಪ್ಲೇಸ್ಮೆಂಟ್ ಆಗಿರುತ್ತೆ ಫ್ರಮ್ ದಿ ಅರ್ತ್. ನಾವು ಅರ್ತ್ ಅಂತ ತಗೊಳ್ತೀವಿ, ಸನ್ ಅಂತ 2 ತಗೊಳ್ತೀವಿ. ಅರ್ತು ಸನ್ ಎರಡನ್ನೂ ನಾವು ಮಿಥುನ ರಾಶಿ ಮತ್ತು ಧನುರ್ ರಾಶಿಯ ಒಂದು ಆಸ್ಪೆಕ್ಟಲ್ಲಿ ನೋಡ್ತೀವಿ. ಇವೆರಡು ಆ್ಯಕ್ಸಿಸಲ್ಲಿ ಎಡ್ಜಸ್ಸಲ್ಲಿ ಆ ಕಡೆ ಈ ಕಡೆ ಕೇಂದ್ರ ಅಂತ ಕರೀತಾರೆ ಜ್ಯೋತಿಷದಲ್ಲಿ. 4ನೇ ಮನೆಗೆ ಹೋಗ್ತಾ ಇರ್ತಕ್ಕಂಥ ಮಂಗಳ ಮತ್ತು 10ನೇ ಮನೆಗೆ ಇರ್ತಕ್ಕಂಥ ಶನಿ, ಇವೆರಡು ಶನಿ ಮತ್ತು ಮಂಗಳ ಆರ್ ದಿ ಕಾರಕಾಸ್ ಫಾರ್ ಅರ್ಥ್ಕ್ವೇಕ್ಸ್ ಆ್ಯಸ್ ಪರ್ ಅಸ್ಟ್ರಾಲಜಿ. ಜ್ಯೋತಿಷ್ಯದಲ್ಲಿ ಯಾವಾಗ ಸ್ಕ್ವೇರ್ ಆಸ್ಪೆಕ್ಟ್ ಆಗುತ್ತೋ ಅವಾಗೆಲ್ಲ ಭೂಕಂಪ ಭೂಮಿ ಮೇಲೆ ನಡೆಯುತ್ತೆ. ಆದರೆ ಯಾವುದ್ರ ಮೇಲೆ ನಡೆಯುತ್ತೆ ಅನ್ನೋಕ್ಕೆ ಆ ಒಂದು ಕಾನ್ಸ್ಟೆಂಟ್ ಮೋಷನಲ್ಲಿ ಇರಬೇಕಾದ್ರೆ ಇಂಥ ಜಾಗದಲ್ಲೇ ನಡಿಬೇಕು ಅಂತಂದಾಗ ಯಾವಾಗಲೂ ಕೂಡ ಟಿಲ್ಟ್ ಮೇಲೆ ನಾವು ಡಿಪೆಂಡ್ ಆಗುತ್ತೆ. ಟಿಲ್ಟ್ ಆಫ್ ದಿ ಅರ್ತ್. ಆ ಟಿಲ್ಟ್ ಆಫ್ ದಿ ಅರ್ತ್ ನಾವು ಡಿಪೆಂಡ್ ಆಗಬೇಕಾದ್ರೆ ಒಂದು ಪ್ರತಿ ದಿವಸ ಭೂಕಂಪ ಆಗೇ ಆಗುತ್ತೆ, ಪ್ರತಿ ದಿವಸ ಆಗುತ್ತೆ. ಎವ್ರಿ ಡೇ ಅರ್ಥ್ಕ್ವೇಕ್ ಆಗುತ್ತೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ಪಬ್ಲಿಕ್ಕಿಗೂ ಗೊತ್ತಿಲ್ಲ. ನೀವು ತಿಳ್ಕೊಳ್ಳಿ, ಪ್ರತಿ ದಿವಸ ಭೂಕಂಪ ಆಗುತ್ತೆ. ಹೈಯೆಸ್ಟ್ ಭೂಕಂಪ ಆಗೋದು ಸಮುದ್ರದ ತಳದಲ್ಲಿ. ಆ ಸಮುದ್ರದ ತಳದಲ್ಲಿ ಆಗೋದ್ರಿಂದನೇ ಅಲ್ಲಿ ನಮಗೆ ಹೆಚ್ಚು ಅಲೆಗಳು ಉಂಟಾಗದೆ. ಅದು 2 ರೀತಿಯಿಂದ ಅಲೆಗಳು ಉಂಟಾಗುತ್ತೆ. ಒಂದು ಸಮುದ್ರದ ಕೆಳಗೆ ಇರ್ತಕ್ಕಂಥ ಒಂದು ಈ ಒಂದು ಅರ್ಥ್ಕ್ವೇಕ್ಸ್ ಅಂತ ನಾವು ಸಣ್ಣ ಅರ್ಥ್ಕ್ವೇಕ್ಸ್ ಅಂತ ಹೇಳ್ಬೋದು. ಆ ಅರ್ಥ್ಕ್ವೇಕು ತೀರಾ ಹೆಚ್ಚಾದಾಗ ನೀವು ಸಮುದ್ರದ ಕೆಳಗೆ ಮಟ್ಟಕ್ಕೆ ಹೋದಾಗ ರಿಚರ್ ಸ್ಕೇಲಲ್ಲಿ 12 ಇರುತ್ತೆ. ಯಾಕಂದರೆ ಅಷ್ಟು ಆಳದಲ್ಲಿ ನಾವು 12 ಕ್ಯಾಲ್ಕುಲೇಟ್ ಆಗುತ್ತೆ. ಯಾಕಂದರೆ ಆಸ್ಟ್ರೋನಾಮಿಕಲ್ ಡೇಟಾ ಅಂತ ಒಂದು ಸಿಗುತ್ತೆ. ಆಸ್ಟ್ರೋನಾಮಿಕಲ್ ಡೇಟಾದಲ್ಲಿ ನಾವು ಹೋದಾಗ ಭೂಮಿ ಮೇಲಿರ್ತಕ್ಕಂಥ ರಿಚ್ಕರ್ ಮಾಪಕ ಬೇರೆ, ಸಮುದ್ರದೊಳಗಿರ್ತಕ್ಕಂಥ ಒಂದು ಸ್ಕೇಲ್ ಬೇರೆ. ಇಲ್ಲಿ ನಮ್ಮದು ಮ್ಯಾಕ್ಸಿಮಮ್ 7ಗೆ ಬಿಲ್ಡಿಂಗ್ ಯಾವುದು ಬೀಳಲ್ಲ, 8ಗೆ ಕ್ರ್ಯಾಕ್ ಬೀಳುತ್ತೆ, 9ಗೆ ಡೆಸ್ಟ್ರಾಯ್ ಆಗುತ್ತೆ, 9, 10, 11 ಎಲ್ಲ ಬೀಳುತ್ತೆ. ಯಾಕಂದರೆ ಅರ್ಥ್ಕ್ವೇಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್ ಇವಾಗ ಮಾಡಿದ್ರೂ ಕೂಡ ಅದು ಮ್ಯಾಕ್ಸಿಮಮ್ 7.5 to 10.5 ಅಷ್ಟೇ. 11ಗೆಲ್ಲ ಹೋದ್ರೆ ಆಗೋದೇ ಇಲ್ಲ, 11ಗೆ ಹೋಗೋದು ಇಲ್ಲ. ಯಾಕಂದರೆ ತೀರಾ ವಿಕೋಪ ಅಂತ. ಅರ್ತ್ ವೇವ್ಸು, ಟೆಕ್ಟಾನಿಕ್ ಪ್ಲೇಟ್ಸು ಭೂಮಿ ಸರ್ಫೇಸಿಂದ ಎಷ್ಟೋ ಕಿಲೋಮೀಟರ್ ಕೆಳಗಡೆ ಇದೆ. ಅಲ್ಲಿ ತೀರಾ ಹೈಯೆಸ್ಟ್ ಡ್ಯಾಮೇಜ್ ಪ್ಲೇಟ್ಸ್ ಪುಷ್ಪುಲ್ ಆದರೂ ಕೂಡ, ನಾವು ಸ್ಯಾಟ್ರನ್ನು ಮತ್ತು ಮಾರ್ಸ್ ತೊಗೊಂಡ್ರೂ ಕೂಡ ಪುಷ್ಪುಲ್ ಆದರೂ ಕೂಡ ಅದರದ್ದು ವೇವ್ಸ್ ಪಾಸ್ ಆಗೋ ಅಷ್ಟಕ್ಕೆ ಕಮ್ಮಿ ಆಗ್ತಾ ಇರುತ್ತೆ. ಯಾವಾಗ ಗ್ಯಾಪ್ಸ್ ಜಾಸ್ತಿ ಇರುತ್ತೆ ವೇವ್ಸ್ ಪುಷ್ ಆಗೋಕ್ಕೆ, ರಿಚ್ಕರ್ ಸ್ಕೇಲಲ್ಲಿ 7.5 ಅಂದರೆ ದಿ ಗ್ಯಾಪ್ಸ್ ಆರ್ ಮೋರ್ ಟು ಕಮ್ ಟು ದಿ ಸರ್ಫೇಸ್ ಆಫ್ ದಿ ಅರ್ತ್ ಅಷ್ಟೇ. ಆ ಸ್ಕೇಲ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದು ತುಂಬ ಸೆನ್ಸಿಟಿವ್. ಒಂದು ಕಾಪರ್ ಶೀಟ್ ಇಟ್ಬಿಟ್ಟು ಆ ಕಾಪರ್ ಶೀಟ್ ಎಷ್ಟು ಸ್ಪೀಡಲ್ಲಿ ಅಲ್ಗಾಡುತ್ತೆ ಅದ್ರ ಮೇಲೆ ಇರ್ತಕ್ಕಂಥ ಒಂದು 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 ಇದು ಏನಂತಾರೆ, ಒಂದು ಪಿವೋಟಲ್ಲಿ ಒಂದು ಲಿಂಕ್ ಇಟ್ಟಿರ್ತಾರೆ. ಆ ಲಿಂಕ್ ಎಷ್ಟು ಶೇಕ್ ಆಗುತ್ತೆ ವಿತ್ ಇದು. ಈಗ ನಾವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಟರ್ಬುಲೆನ್ಸ್ ಅಂತ ಮಾಡ್ತೀವಿ. ಸ್ಮೂತಾಗಿ ಹೋಗ್ಬೇಕಾದ್ರೆ ನಾವೆಲ್ಲ ಚೆನ್ನಾಗೇ ಇರ್ತೀವಿ, ಫಸ್ಟ್ ಕ್ಲಾಸ್ ರೈಡು, ಸ್ಮೂತ್ ರೈಡ್ ಅಂತೀವಿ. ಟರ್ಬುಲೆನ್ಸ್ ಬಂದಾಗ ಅಲ್ಲಾಡುತ್ತೆ. ಆ ಟರ್ಬುಲೆನ್ಸ್ ಯಾಕೆ ಬರುತ್ತೆ? ಎಕ್ಸ್ಟರ್ನಲ್ ಪ್ರೆಷರಿಂದ, ಆ ಏರ್ಫೋರ್ಸಿಂದ ಮತ್ತು ಕ್ಲೌಡ್ಸಿಂದ. ಯಾವಾಗ ನಾವು ಆಲ್ಟಿಟ್ಯೂಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮೋಡ ಬಿಟ್ಟು ಮೇಲೆ ಹೋದಾಗ ಟರ್ಬುಲೆನ್ಸ್ ಕಮ್ಮಿ ಇರುತ್ತೆ, ಮೋಡಕ್ಕೆ ಬಂದಾಗ ಅಬ್ಸ್ಟಿಕಲ್ಸ್ ಆದಾಗ ಟರ್ಬುಲೆನ್ಸ್ ಜಾಸ್ತಿ ಆಗುತ್ತೆ. ಆ ಟರ್ಬುಲೆನ್ಸು ನಮ್ಮ ಭೂಮಿಯ ಒಳಗಡೆ ಇರ್ತಕ್ಕಂಥ ಟೆಕ್ಟಾನಿಕ್ ಪ್ಲೇಟ್ಸು ಟರ್ಬುಲೆನ್ಸ್ ಸ್ಪೀಡ್ನ ತೋರಿಸುತ್ತೆ. ಗ್ಯಾಪ್ ಜಾಸ್ತಿ ಇದ್ದಾಗ ಇಲ್ಲಿ ಟರ್ಬುಲೆನ್ಸ್ ಆಗುತ್ತೆ ಭೂಮಿ ಮೇಲೆ, ಅದನ್ನೇ ನಾವು ಅರ್ಥ್ಕ್ವೇಕ್ ಅಂತ ಕರಿತೀವಿ. ಯಾವಾಗ ಗ್ಯಾಪ್ ಕಮ್ಮಿ ಇರುತ್ತೋ ಅಲ್ಲೇ ಪ್ರೆಷರ್ ಆಗಿ ಅಲ್ಲೇ ಡಿಸ್ಪೆಲ್ ಆಗುತ್ತೆ. ಎಲ್ಲಿ ಗ್ಯಾಪ್ ಜಾಸ್ತಿ ಆಗುತ್ತೆ ಅಂತ ನಾವು ನೋಡಿದಾಗ ಈ ಸ್ಯಾಟರ್ನ್ ಮತ್ತು ಮಾರ್ಸ್ ಈ ಒಂದು ಕೇಂದ್ರದಲ್ಲಿ ಬಂದಾಗ 1, 4, 10 ಕಾಂಬಿನೇಷನ್ ಬಂದಾಗ ಸ್ವಲ್ಪ ಎನರ್ಜಿ ಇಂಪ್ಯಾಕ್ಟು ಭೂಮಿ ಮೇಲೆ ಜಾಸ್ತಿ ಇರುತ್ತೆ. ಇದು ಇನ್ಕ್ಲೂಡಿಂಗ್ ಆಸ್ಟ್ರಾನಮಿ ಪ್ಲಸ್ ಅಸ್ಟ್ರಾಲಜಿ ಎರಡೂ ಸೇರಿಸಿ ಹೇಳ್ತಾ ಇದ್ದೀನಿ. ಅಂಥ ಟೈಮು ನಾವು ನೋಡಿದಾಗ ಸ್ಯಾಟರ್ಡೇ ಸ್ವಲ್ಪ ಹೆಚ್ಚಿಗೆ ಇರುತ್ತೆ, ಇಂಪ್ಯಾಕ್ಟ್ ಹೆಚ್ಚಿಗೆ ಇರುತ್ತೆ. ಅದಾದಮೇಲೆ ಯಾಕೆ ಆಗ್ತಾ ಇಲ್ಲ ಅಂದರೆ ಪ್ಲಾನೆಟ್ಸ್ ಆಫ್ ಮೂಡ್ ಫರ್ದರ್ ಅಲ್ವಾ. ಸ್ವಾತಿ ನಕ್ಷತ್ರ ನಾವು ಮಂಡಲಗಳನ್ನು 27 ನಕ್ಷತ್ರಗಳನ್ನು 7 ಭಾಗ ಮಾಡ್ತೀವಿ ನಾವು. ಅದರಲ್ಲಿ ಅವತ್ತು 5ನೇ ತಾರೀಕು ಸ್ವಾತಿ ನಕ್ಷತ್ರ. ಅದಕ್ಕೆ ವಾಯುಮಂಡಲ ಅಂತ ಜ್ಯೋತಿಷಾಸ್ತ್ರದಲ್ಲಿ 7 ನಕ್ಷತ್ರಗಳನ್ನು 4 ಭಾಗ ಮಾಡಿರ್ತಾರೆ. ಆ 4 ಭಾಗಗಳಲ್ಲಿ ಸ್ಪೆಷಲ್ಲಾಗಿ ಈ ಜುಲೈ 5ನೇ ತಾರೀಕು ಸಾಟರ್ಡೆ ಸ್ವಾತಿ ನಕ್ಷತ್ರ, ಅದನ್ನು ನಾವು ವಾಯುಮಂಡಲ ಅಂತ ಕರಿತೀವಿ.
ಆ ವಾಯುಮಂಡಲ ಸಿಂಪ್ಟಮ್ ಏನು ಹೇಳುತ್ತೆ ಅಂದರೆ ನಮ್ಮ ಜ್ಯೋತಿಷಾಸ್ತ್ರ ನಮ್ಗೆ ಯಾವುದಪ್ಪ ಲ್ಯಾಬ್ ಅಂದರೆ ಒಂದು ಕೂರ್ಮ ಚಕ್ರ ಅಂತ ಬರಿತೀವಿ. ಆ ಕೂರ್ಮ ಚಕ್ರವನ್ನು ಇಡೀ ಪ್ರಪಂಚಕ್ಕೆ ಕೂರ್ಮ ಚಕ್ರವನ್ನು ಬರೆದು ಆ ಪ್ರಪಂಚದ ಇವ್ರಿಗೆ ಸಾರ್ ಕೇಳಿದ್ರಲ್ಲ ಎಲ್ಲಾಗತ್ತೆ ಅಲ್ಲಾಗತ್ತಾ ಅಂತ ಆ ಕೂರ್ಮ ಚಕ್ರವನ್ನು ಬರೆದು ಕೂರ್ಮ ಚಕ್ರದಲ್ಲಿ ಸ್ವಾತಿ ನಕ್ಷತ್ರ ಎಲ್ಲಿ ಬರುತ್ತೋ ಅಲ್ಲೆಲ್ಲಿ ಯಾವ್ಯಾವ ಗ್ರಹ ಸ್ಥಿತಿಗಳು ಅದಕ್ಕೆ ಆಪೋಸಿಟಾಗಿ ಬರ್ತಾವೋ ಅಲ್ಲಿರ್ತಕ್ಕಂಥ ವಿಚಾರ. ಈಗ ನಂಗೆ ಗೊತ್ತಾಗುತ್ತೆ ಅಂದರೆ ಈಗ ನಾನು ಹೇಳಿದೆ ವಾಯುಮಂಡಲದಲ್ಲಿ 7 ನಕ್ಷತ್ರ ಇರ್ತದೆ. 7 ನಕ್ಷತ್ರಗಳಲ್ಲಿ ಸ್ವಾತಿ ನಕ್ಷತ್ರ ಒಂದು ಜುಲೈ 5ನೇ ತಾರೀಕು ಇದೆ. ಅದೇನು ಮಾಡುತ್ತೆ ಅಂದರೆ ಈಗಾಗಲೇ ಅಲ್ಲಿ ಸಿಂಪ್ಟಮ್ ಜ್ಯೋತಿಷಶಾಸ್ತ್ರ ಸತ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಅಲ್ಲೇನು ಸಿಂಪ್ಟಮ್ ಇರುತ್ತೆ ಅಂದರೆ ಸ್ಕೈಯಲ್ಲಿ ಆಕಾಶದಲ್ಲಿ 4 ಕಡೆ ಹೊಗೆ ಕಾಣಿಸುತ್ತೆ ಅಂತ. ಅದು 7 days ಬಿಫೋರ್ ಕಾಣಿಸುತ್ತೆ. ಹೇಗೆ ಕ್ಲೂ ಗೊತ್ತಾಗುತ್ತೆ ಇವಾಗ ಭೂಕಂಪ ಆಗ್ತಾ ಇದೆ ಇಲ್ಲಿ ಅಂತ ಅವ್ರಿಗೆ ಹೆಂಗೆ ಕ್ಲೂ ಗೊತ್ತಾಗ್ತಾ ಇದೆ ಅಂದರೆ 7 ದಿನಕ್ಕಿಂತ ಮೊದಲು, ಅದು ಸಪ್ತಾಹ ಅಂತ ಕರೀತಾರೆ, 7 ದಿನಕ್ಕಿಂತ ಮೊದಲು ಸ್ವಾತಿ ನಕ್ಷತ್ರ ಬರೋಕ್ಕಿಂತ 7 ದಿನ ಮೊದಲು ಆ ಯಾವ ಡಿಗ್ರಿ ಅಕ್ಷಾಂಶ ರೇಖಾಂಶ ಇರುತ್ತೋ ಯಾವ ದೇಶದಲ್ಲಿ ಅಲ್ಲಿ ಆಕಾಶದಲ್ಲಿ 4 ಕಡೆ ಹೊಗೆ ಕಾಣುತ್ತೆ. ಧೂಳು ತುಂಬಿರತಕ್ಕಂಥ ಬಿರುಗಾಳಿ ಅದು ಕಾಮನು, ಆದರೆ ಧೂಳು ತುಂಬಿರತಕ್ಕಂಥ ಬಿರುಗಾಳಿ ಬೀಸುತ್ತೆ 7 ದಿನಗಳಿಗಿಂತ ಮೊದಲು. ಅದಾದಮೇಲೆ ಸೂರ್ಯ ಕಿರಣಗಳು ಮಂದವಾಗ್ತಾ ಬರ್ತವೆ. ಈ ಲಕ್ಷಣಗಳು ಕಾಣಿಸಿಕೊಂಡರೆ ಆ ಸ್ವಾತಿ ನಕ್ಷತ್ರದ ಕೊನೆಯಲ್ಲಿ ಆ ವಾಯುವ್ಯದ ಭೂಕಂಪದಿಂದ ಆ ವಾಯುವ ವೇಗದಿಂದ ಯಾಕಂದ್ರೆ ಸ್ವಾತಿ ನಕ್ಷತ್ರ ಅಂತಕ್ಕಂಥದ್ದು ವಾಯುಮಂಡಲ ಬದಲಾವಣೆಗಳನ್ನು ನಾವು ನೋಡೇ ನೋಡಿ ವಾಯು ಸಂಬಂಧ ಸ್ವಾತಿ ನಕ್ಷತ್ರ ಅದು 5ನೇ ತಾರೀಕು ತೋರಿಸ್ತಾ ಇದ್ವಲ್ಲ ಸ್ಪೆಸಿಫಿಕ್ ಆಗಿ. ಅವತ್ತು ಸ್ವಾತಿ ನಕ್ಷತ್ರ ಜ್ಯೋತಿಷಾಸ್ತ್ರ ಅದಕ್ಕೆ ವಾಯುಮಂಡಲ ಅಂತ ಕರೀತಾರೆ. ಆ ವಾಯುಮಂಡಲ ಸ್ವಾತಿ ನಕ್ಷತ್ರದ ಗ್ರಹಸ್ಥಿತಿಗಳಿಂದ ಅವತ್ತಲ್ಲಿ ವಾಯುಮಂಡಲ ಭೂಕಂಪನ ಪ್ರವಾಹ ಇದನ್ನೆಲ್ಲ ಜ್ಯೋತಿಷ್ಯದಲ್ಲಿ ಹೇಗೆ ಕನ್ಸಿಡರ್ ಮಾಡ್ತೀರಿ? ಎಸ್, ಅದನ್ನ ಹೇಗೆ ಮಾಡ್ತೀವಿ ಅಂದ್ರೆ ಒಂದು ಕೂರ್ಮ ಚಕ್ರ ಅಂತ ಮಾಡಿದ್ವಿ ನಾವು. ಅಲ್ಲ ಅಂದ್ರೆ ಅದೊಂದು ಕೆಟ್ಟ ಗಳಿಗೆ ಅಂತ ಕನ್ಸಿಡರ್ ಮಾಡ್ತಿರೋ ಅಥವಾ ಹೇಗೆ ಏನು? ಹೌದೌದು, ಅದು ಫಲಗಳಿರುತ್ತೆ. ಇವಾಗ ನೋಡಿ, ಇವತ್ತು ಭೂಕಂಪ ಆದರೆ ಯಾವ ನಕ್ಷತ್ರದಲ್ಲಿ ಯಾವ ದೇಶದಲ್ಲಾಗುತ್ತೋ ಅಲ್ಲಿಗೆ ಅಲ್ಲಿರತಕ್ಕಂಥ ರಾಜರು ಜನಗಳ ಮೇಲೆ ಪ್ರಭಾವ ಬೀರ್ತದೆ ಅಂತ ಹೇಳುತ್ತೆ. ಭೂಕಂಪ ಅಂತಕ್ಕಂಥ ಒಂದು ಫಲಭಾಗ ಅಂತ ಸಂಹಿತೆ ಹೇಳ್ತದೆ. ಭೂಕಂಪ ಇವತ್ತು ಭೂಕಂಪ ಆಗಿದೆ, ಈ ನಕ್ಷತ್ರದಲ್ಲಿ ಭೂಕಂಪ ಆದರೆ ರಾಜರಿಗೆ ತೊಂದರೆ, ಈ ನಕ್ಷತ್ರದಲ್ಲಿ ಭೂಕಂಪ ಆದರೆ ಪ್ರಜೆಗಳಿಗೆ ತೊಂದರೆ, ಈ ನಕ್ಷತ್ರದಲ್ಲಿ ಭೂಕಂಪ ಆದರೆ ಇಂಥ ವಾರ ತಿಥಿ ಭೂಕಂಪ ಆದರೆ ಅವರಿಗೆ ಸ್ತ್ರೀಯರಿಗೆ ಮಕ್ಕಳಿಗೆ ಹೀಗೆ ಫಲಭಾಗ ಹೋಗ್ತಾ ಇರ್ತದೆ. ಸೊ ಕನ್ಸಿಡರ್ ಏನು ಮಾಡ್ತೀವಿ ಅಂದರೆ ಭೂಕಂಪ ಆದ ಕೂಡಲೇ ಇಂತಿಂಥ ದೇಶಗಳಿಗೆ ಇಂತಿಂಥ ರಾಜ್ಯ ಸ್ಪೆಸಿಫಿಕ್ ಆಗಿ ನಾಟೇನು ಅಂದಾಜಲ್ಲ, ಅದು ಇಂಥ ದೇಶಕ್ಕೆ ಇಂಥ ರಾಜ್ಯಕ್ಕೆ ಆ ಸರ್ಕಾರಕ್ಕಾಗಲಿ ರಾಜರಿಗಾಗಲಿ ಸ್ತ್ರೀಯರು ಪುರುಷರು ಆರೋಗ್ಯದ ಮೇಲೆ ದೇಶದ ಏಳಿಗೆ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತಲೇ ಇದೆ. ಓಕೆ, 5ನೇ ತಾರೀಕು ಸ್ವಾತಿ ನಕ್ಷತ್ರ ಅದನ್ನು ಹೇಳಿದ್ರಿ. ಜಪಾನ್ನ ಹೊರತುಪಡಿಸಿ ನಮ್ಮ ದೇಶದಲ್ಲಿ ಮಾತಾಡೋದಾದ್ರೆ ಅವತ್ತಿನ ದಿನ ಹೇಗಿರ್ಬೋದು? ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ದ್ವಾಪರಯುಗದಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಎಲ್ಲವನ್ನು ಸಂಬೋಧಿಸಿದ್ದಾರೆ. ಮುಂದೆ ಆಗ್ತಕ್ಕಂಥ ವಿಚಾರಗಳು ವ್ಯವಸ್ಥೆಗಳು ನಾನು ಜನ್ಮ ತಾಳ್ತೀನಿ, ಮುಂದಿನ ಒಂದು ಕಲಿಯುಗ ತೀರದ ಹತ್ತತ್ರ ಬಂದಾಗ ನಾನು ಕಲ್ಕಿ ಅವತಾರ ಎತ್ತುತ್ತೀನಿ 11ನೇ ಅವತಾರ ಅಂತ ಅವರು ಭವಿಷ್ಯವಾಣಿ ನುಡಿದಿದ್ದಾರೆ. ಪ್ರೇರಕನು ನಾನೇ, ತಾರಕನು ನಾನೇ, ರೂಪಕನು ನಾನೇ, ವ್ಯಾಪಕನು ನಾನೇ, ಕಾಲ ಸಂಬೋಧಕನು ನಾನೇ, ಎಲ್ಲವೂ ನಾನೇ ಆಗಿದ್ದೀನಿ ಸರ್ವಸ್ವು ಅಂತ. ಅವರು ಬಾಲ್ಯದಲ್ಲಿ ಮಗು ಆಗಿದ್ದಾಗ ತಾಯಿಗೆ ತನ್ನ ವಿಶ್ವರೂಪನ್ನು ಬಾಯಿನಲ್ಲಿ ತೋರಿಸಿದ್ದಾರೆ. ಅದು ಇತಿಹಾಸ ಪುರಾಣಗಳಲ್ಲೂ ಇದೆ. ಈಗ ಅಲ್ಲ, ಓಕೆ, ಅದೇ ಈ 5ನೇ ತಾರೀಕು ದೇಶದಲ್ಲಿ ಏನಾಗ್ಬೋದು ಹೇಳ್ತೀನಿ. ಇದು 5ನೇ ತಾರೀಕೆ ನಡೆಯೋದು ಈಗ ಕ್ಷಣಿಕ ಸ್ವಲ್ಪ, ಇದು ಮುಂದಕ್ಕೆ ತುಂಬ ಅನಾಹುತಗಳು ಸಂಭವಿಸುತ್ತೆ. ಇದು 2000 ಇವಾಗ ಈಗ 25 ಸ್ಟಾರ್ಟ್ ಆಗಿದೆ, 26 6 ತಿಂಗಳಾದ್ರೆ ಮುಗ್ದೇ ಹೋಗ್ಬಿಡುತ್ತೆ. ಇಲ್ಲ 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 2025 ಈಗ ಸ್ಟಾರ್ಟ್ ಆಗಿದೆ. ಇಲ್ಲ ಇಲ್ಲ, ಸುಳ್ಳದು 2030 ಅವರೇಜ್ 30ವರೆಗೂ 32ವರೆಗೂ ಕಂಪೋಸ್ ಇದೆ ಇದು. ಅಲ್ಲ ಗುರುಗಳೇ, ನಾನು ಹೇಳಿದ್ದು ಈ ವರ್ಷ ಆಲ್ರೆಡಿ ಅರ್ಧ ಮುಗ್ದೋಗಿದೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು 6 ತಿಂಗಳಾದ್ರೆ 2026 ಕಾಲಿಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 26 ಕಾಲಿಡ್ತೀವಿ, ಆದರೆ ಪರಿಪೂರ್ಣ ಯಾವುದು ಆಗೋದಿಲ್ಲ. ಸುಳ್ಳದು, ಸುಳ್ಳು. ಓಕೆ, ಈಗ ಈ 5ನೇ ತಾರೀಕು 2025 ಕಮಿಂಗ್ ಸ್ಯಾಟರ್ಡೆ ಹೇಗಿದೆ ದೇಶಕ್ಕೆ? ನಮ್ಮ ದೇಶಕ್ಕೆ ನೋಡಿಪ್ಪ, ನಮ್ಮ ದೇಶದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಫಸ್ಟ್ ಒನ್, ಈ ಯಾವಾಗ ವಾಯು ಭೂಕಂಪ ಆಗ್ತದೋ, ವಾಯುವಿನಲ್ಲಿ ವ್ಯತ್ಯಾಸ ಆಗ್ತದೋ, ಇದು ಸ್ವಾತಿ ನಕ್ಷತ್ರದಲ್ಲಿ ಆಗ್ತಾ ಇರೋದ್ರಿಂದ, ಅದು ದೇಶದ ಅಕ್ಕಪಕ್ಕ ದೇಶದಲ್ಲಿ ಆಗಿರೋದ್ರಿಂದ ಏನು ಹೇಳ್ತದೆ, ಮೊದಲು ಫಸಲು ಕಡಿಮೆ ಆಗ್ತದೆ, ದೇಶದಲ್ಲಿ ಫಸಲಿಗೆ ಏಟು ಬೀಳ್ತದೆ, ಜನರಲ್ಲಿ ಉಸಿರಾಟದ ಸಮಸ್ಯೆಗಳಲ್ಲಿ ಬಳಲ್ತಾರೆ ಅನ್ನೋದು ಒಂದು ಕ್ಲೂ. ಜನರು ಉಸಿರಾಟದ ಸಮಸ್ಯೆಯಲ್ಲಿ ಬಳಲ್ತಾರೆ, ಫಸಲುಗಳಿಗೆ ತೊಂದರೆ ಆಗುತ್ತೆ, ನೀರಿನ ಒಂದು ಅಭಾವ ಹೆಚ್ಚಾಗ್ತದೆ. ಆ ನಂತರ ಜನರಲ್ಲಿ ಉಸಿರಾಟ, ಉನ್ಮಾದ, ಜ್ವರ, ಹೆಚ್ಚಾಗುತ್ತೆ ಅಂದ್ರೆ ಮಳೆ ಕಡಿಮೆ ಆಗುತ್ತಾ? ಏನ್ ಬೇಕು ಆಗ್ಬೋದು.
ನೀರಿಗೆ ಸಂಬಂಧಪಟ್ಟಿದ್ದು, ದ ವಾಟರ್ ಅಂತ ಕರೀತಾರೆ. ನೀರಿಗೆ ತೊಂದರೆ ಆದರೆ ಕುಡಿಯೋ ನೀರಾದರೂ ಆಗ್ಬೋದು, ಮಳೆ ಆಗ್ಬೋದು, ಏನು ಬೇಕೋ ಆಗ್ಬೋದು. ನೀರಿಗೆ ಸಂಬಂಧಪಟ್ಟ, ಯಾಕಂದರೆ ವಾಯುಮಂಡಲಕ್ಕೆ ಸ್ವಾತಿ ನಕ್ಷತ್ರ ವ್ಯತ್ಯಾಸ ಆದಾಗ ಮೊದಲು ಅದು ನೀರಿನ ಮೇಲೆ ಪ್ರಭಾವ ಬೀರುತ್ತದೆ, ಫಸಲಿನ ಪ್ರಭಾವ ಬೀರುತ್ತದೆ, ಮನುಷ್ಯನ ಆರೋಗ್ಯದ ಉಸಿರಾಟದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಯಾವಾಗ ಉಸಿರಾಟ ಏನು ಕರಿತೀವಿ, ಉಸಿರಾಟ ಅಂತಂದ್ರೆ ಜ್ಞಾಪಕ ಬರೋದೆ ಉನ್ಮಾದ, ಈ ಜ್ವರ, ಕೆಮ್ಮು ಅಂತಕ್ಕಂಥ ಬರುತ್ತೆ, ಅವ್ರಿಗೆ ತೊಂದರೆ ಬರುತ್ತೆ. ಅದು ಬಿಟ್ಟರೆ ಏನಾದರೂ ವ್ಯಾಪಾರ ವರ್ಗದವರು ಬಿಸ್ನೆಸ್ ಮೇಲೆ ಏಟ್ ಬೀಳುತ್ತಾ ಅಂದರೆ, ಹೌದು, ಈ ಸ್ವಾತಿ ನಕ್ಷತ್ರದಲ್ಲಿ